ಕುಮಟಾ ಪಟ್ಟಣದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಐತಿಹಾಸಿಕ ಹಾಗೂ ಜಾಗೃತ ಕ್ಷೇತ್ರವಾದ ಶ್ರೀ ಮಾರಿಬಂಟ ಜಟಕ ಚೌಡಿ ನಾಗದೇವತೆ ಹಾಗೂ ಸನ್ಯಾಸಿ ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ಜೂನ್ 23 ಮತ್ತು 24ರಂದು ವೈಭವದಿಂದ ನಡೆಯಲಿದೆ ಎಂದು ಶ್ರೀ ಮಾರಿಬಂಟ ಜಟಕ ಸೇವಾ ಸಮಿತಿಯ ಅಧ್ಯಕ್ಷರಾದ ಅನಂತ್ ರಾಯ್ ಪೈ ತಿಳಿಸಿದರು. ಕುಮಟಾ ಪಟ್ಟಣದ ಮಹಾಸತಿ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಮಟಾ ನಗರದ ಗ್ರಾಮದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಸೀಮಾ ವ್ಯಾಪ್ತಿಯಲ್ಲಿರುವ ಶ್ರೀ ಮಾರಿಬಂಟ ಜಟಗ ಚೌಡಿ ನಾಗದೇವತೆ ಮತ್ತು ಸನ್ಯಾಸಿ ದೇವರ ದೇವಸ್ಥಾನ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿದೆ. ಈ ಕ್ಷೇತ್ರವು ಗ್ರಾಮ ರಕ್ಷಕ ದೈವವಾದ ಶ್ರೀ ಮಾರಿಬಂಟ ಜಟಗ ಹಾಗೂ ಪರಿವಾರ ದೇವತೆಗಳ ಸಾನ್ನಿಧ್ಯದಿಂದ ಭಕ್ತರ ಬದುಕಿನಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ರಕ್ಷಣೆಯ ಸಂಕೇತವಾಗಿ ಬೆಳೆದಿದೆ. ಸುಮಾರು 150 ವರ್ಷಗಳ ಹಿಂದಿನಿಂದ ಇದಕ್ಕೆ ಸಂಬಂಧಪಟ್ಟ ಭೂಮಿಯ ರೈತರಾದ ಸತ್ಯ ವಿಠೋಬ್ ಗುನ್ಗಾ ಅವರು ತಮ್ಮ ಜಮೀನು ಸಾಗುವಳಿ ಮಾಡುವುದರೊಂದಿಗೆ ಕಾಲಕಾಲಕ್ಕೆ ಈ ಕ್ಷೇತ್ರದ ಪೂಜೆ ಪುನಸ್ಕಾರಗಳನ್ನು ಭಕ್ತಿಭಾವದಿಂದ ನಡೆಸಿಕೊಂಡು ಬಂದಿರುತ್ತಾರೆ. ದೇವಾಲಯದ ಹಾಗೂ ಬಿಂಬಗಳು ಜೀರ್ಣಾವಸ್ಥೆಗೆ ತಲುಪಿರುವ ಕಾರಣ ತಾಂಬೂಲ ಪ್ರಶ್ನಾ ಮಾರ್ಗದ ಸೂಚನೆ ಮತ್ತು ಗ್ರಾಮದೇವಿಯ ಅನುಗ್ರಹದಂತೆ ನೂತನ ದೇವಾಲಯ ನಿರ್ಮಾಣ ಹಾಗೂ ಪುನಃ ಪ್ರತಿಷ್ಠಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ 7 ಅಡಿ ಎತ್ತರದ ಕೃಷ್ಣಶಿಲೆಯ ಶ್ರೀ ಮಾರಿಬಂಟ ಜಟಗ ದೇವರ ನೂತನ ಮೂರ್ತಿಯ ಪ್ರತಿಷ್ಠಾಪನೆಯ ಜೊತೆಗೆ ನೂತನವಾಗಿ ನಿರ್ಮಾಣಗೊಂಡ ಗುಡಿಗಳಲ್ಲಿ ಶ್ರೀ ನಾಗದೇವತೆ, ಚೌಡಿ ಹಾಗೂ ಸನ್ಯಾಸಿ ದೇವರ ಪ್ರತಿಷ್ಠಾಪನೆ ನಡೆಯಲಿದೆ ಎಂದರು. ಜೂನ್ 23ರಂದು ಗಣಹೋಮ, ದುರ್ಗಾ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ರಾತ್ರಿ ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ಸ್ಥಳ ಪ್ರಾಕಾರ ಶುದ್ಧಿ, ಬಿಂಬ ಶುದ್ಧಿ ಹಾಗೂ ಬಿಂಬಾದಿವಾಸ ಪೂಜೆಗಳು ನಡೆಯಲಿದ್ದು, ಜೂನ್ 24ರಂದು ಪ್ರತಿಷ್ಠಾ ಹೋಮ, ಕಲಾತತ್ವ ಹೋಮ, ಪ್ರತಿಷ್ಠಾ ಕಾರ್ಯ, ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ ಹಾಗೂ ಮಹಾ ಅನ್ನ ಸಂತರ್ಪಣೆ ಜರುಗಲಿದೆ. ಕಾರ್ಯಕ್ರಮವು ಉಪ್ಪುಂದದ ವಿದ್ವಾನ ಉಮೇಶ ಭಾಸ್ಕರ ಹೊಳ್ಳ ಅವರ ಮಾರ್ಗದರ್ಶನದಲ್ಲಿ ನೆರವೇರಲಿದೆ ಎಂದು ತಿಳಿಸಿದರು. ಶ್ರೀ ಮಾರಿಬಂಟ ಜಟಕ ಸಪರಿವಾರ ಅಂದರೆ ನಾಗದೇವ, ಚೌಡಿ, ಸನ್ಯಾಸಿ ಇನ್ನುಳಿದ ಅಲ್ಲಿ ಇರುವಂಥ ಎಲ್ಲ ಪರಿವಾರ ದೇವರಿಗೆ ನಮಿಸುತ್ತಾ ಇಂದು ನಾವು ಈಗ ಶ್ರೀ ಮಾರಿಬಂಟ ಜಟಕ ದೇವರ ಪುನಃ ಪ್ರತಿಷ್ಠಾಪನೆಯನ್ನು ದಿನಾಂಕ 23 ಮತ್ತು 24 2 ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಆ ಸ್ಥಾನ ಕುಮಟಾ ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಾ ಬಲಬದಿಗೆ ತುಂಬ ನೆಲದಿಂದ ರಸ್ತೆಯಿಂದ ತುಂಬ ಕೆಳಗಿನ ಹಂತದಲ್ಲಿತ್ತು. ಅಲ್ಲಿ ರಾಜಕಾಲುವೆಯ ನೀರೆಲ್ಲ ತುಂಬಿ ತುಂಬ ಅಶೌಚ ಸ್ಥಿತಿಯಲ್ಲಿತ್ತು ಆ ಸ್ಥಾನ. ಮತ್ತು ಆ ಜಟಕನ ವಿಗ್ರಹ ಏನಿತ್ತು ಕೆಂಪು ಕಲ್ಲಿಂದ ಆಗಿದ್ದು ಆ ವಿಗ್ರಹವು ಸಹ ಭಿನ್ನವಾಗಿತ್ತು. ಅದನ್ನು ನಾವು ತಾಂಬೂಲ ಪ್ರಶ್ನೆಯಲ್ಲಿ ಕಳೆದ ವರ್ಷ ಏಪ್ರಿಲ್ 9ಕ್ಕೆ ಉಪ್ಪುಂದದ ಭಾಸ್ಕರ ಹೊಳ್ಳ ಅದರ ಬಗ್ಗೆ ಕೂಲಂಕುಷ ವಿಚಾರ ಮಾಡಿ ಆ ಮೂರ್ತಿಯನ್ನು ಸಹ ಬೇರೆ ಮಾಡಬೇಕಂತ ಅವರು ಹೇಳಿದರು. ಅದರ ನಂತರ ಆ ಸ್ಥಳದಲ್ಲಿದ್ದ ತುಂಬ ದೋಷಗಳನ್ನು ಅವರು ಅದನ್ನು ನಮಗೆ ಎತ್ತಿ ತೋರಿಸಿದರು. ಅದನ್ನು ನಾವು ಗ್ರಾಮದೇವಿಯಲ್ಲಿ ಪ್ರಸಾದ ಮುಖೇನ ಅದು ತಪ್ಪು ಹೌದು ಒಪ್ಪು ಎಲ್ಲ ಮಾಡಿಕೊಂಡು ಅದರ ನಂತರ ಅಲ್ಲಿದ್ದ ದೋಷಗಳನ್ನು ಉಚ್ಚಾಟನೆ ಮಾಡಿಸಿ ಅದರ ನಂತರ ತುಂಬ ಧಾರ್ಮಿಕ ವಿಧಿವಿಧಾನಗಳು ಅಂತ ಕುಮಟಾಪೇಟೆಯಲ್ಲಿರುವಂಥ ಉಪ್ಪಿನಗಣಪತಿ ದೇವರಿಗೆ, ಲಕ್ಷ್ಮೀ ನರಸಿಂಹ ದೇವರಿಗೆ, ಗ್ರಾಮದೇವಿ ಶಾಂತಿಕಾ ಪರಮೇಶ್ವರಿ ಹಾಗೂ ಸ್ಥಾನಿಕ ಕೊಂಬೇಶ್ವರ ದೇವರಿಗೆ ಮತ್ತು ಸ್ಥಾನಿಕ ಮಹಾಸತಿ ದೇವಿಗೆ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಅವರು ಹೇಳಿದಂತೆ ಮಾಡಿಕೊಂಡು ಅಲ್ಲಿದ್ದ ದೋಷಗಳನ್ನು ಉಚ್ಚಾಟನೆಯನ್ನು ಈ ವರ್ಷ ಜನವರಿ 20 ಮತ್ತು 21ರಂದು 2 ದಿನ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಆಗಿತ್ತು. ಅದರ ನಂತರ ರಥಸಪ್ತಮಿಯ ದಿನ ಅಂದರೆ 25 ಜನವರಿಯಂದು ಅಲ್ಲಿ ಈ ನೂತನ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ಸಹ ಮಾಡಲಾಗಿತ್ತು. ಎಲ್ಲ ದೇವರ ಪ್ರಸಾದವನ್ನು ಸ್ಥಾನದಲ್ಲಿ ಇಟ್ಕೊಂಡು ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಅದರ ನಂತರ ಹಂತ ಹಂತವಾಗಿ ಭಜಕರ ಹತ್ತಿರ ಕಟ್ಟಡದ ಬಗ್ಗೆ ಧನ ಸಹಾಯವನ್ನು ಅಪೇಕ್ಷಿಸುತ್ತಾ ಎಲ್ಲರನ್ನು ಕೇಳ್ಕೊಳ್ತಾ ಬಂದ್ವಿ. ತುಂಬ ಜನರು ಈ ಬಗ್ಗೆ ಸಹಾಯ ಸಹಕಾರ ನೀಡಿದ್ದಾರೆ. ಇನ್ನೂ ತುಂಬ ಕಾರ್ಯ ಈಗ ಹತ್ತಿರ ಬಂದಿದೆ ಮತ್ತು ತುಂಬ ಕಾರ್ಯನೂ ಅಲ್ಲಿ ಕಟ್ಟಡದ ಕೆಲಸ ಅಂತಿಮ ಹಂತ ತಲುಪಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಆಗುವಂಥದ್ದಿದೆ. ಅದಕ್ಕೆ ಹೆಚ್ಚಿನ ಸಹಾಯವನ್ನು ಮತ್ತು ಭಕ್ತಜನರಿಂದ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಗಣಹೋಮ, ದುರ್ಗಾ ಹೋಮ, ನವಗ್ರಹ ವಾಸ್ತು ಮತ್ತು ಆ ದಿನ ಸಾಯಂಕಾಲ ಸ್ಥಳ ಶುದ್ಧಿ, ಬಿಂಬಶುದ್ಧಿ ಮತ್ತು ರಾಕ್ಷೋಗ್ನ ಎಲ್ಲ ಕಾರ್ಯಕ್ರಮ ಇರುತ್ತವೆ. ಮತ್ತು ಮಾರನೇ ದಿನ 24 ಅಂದರೆ ಬುಧವಾರ ದಿನ 24 ಜುಲೈ ಬೆಳಿಗ್ಗೆ 8:40ಕ್ಕೆ ಶ್ರೀ ಜಟಕದೇವರ ನೂತನ, ಜೂನ್ 24ಕ್ಕೆ ಶ್ರೀ ಜಟಕದೇವರ ನೂತನ 7 ಫೂಟ್ ಅಡಿಯ ಎತ್ತರದ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗ್ತದೆ. ಅದರ ನಂತರ ಬಾಕಿ ಕಲಾತತ್ವ ಹೋಮ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿರುತ್ತವೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮಹಾಮಂಗಳಾರತಿ ಆಗುತ್ತದೆ. ಅದರ ನಂತರ ಎಲ್ಲರಿಗೂ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಇರುತ್ತದೆ. ಅವರ ಕುಟುಂಬದವರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು ಈಗ ಪೂಜೆ ಪುನಸ್ಕಾರಗಳನ್ನು ನಿತ್ಯ ನಡೆಸ್ಕೊಂಡು ಬರ್ತಾ ಇದ್ದಾರೆ.
ತುಂಬ ಅಂದರೆ ಆ ದೇವಸ್ಥಾನ ಒಂದು ಏನೂ ಇಲ್ಲ ಅಂದರೆ ಒಂದು ಅಶ್ವತ್ಥಮರದ ಕೆಳಗೆ 3 ದೇವ್ರದ್ದು ಪ್ರತಿಮೆ ಅಷ್ಟೇ ಇತ್ತು. ಏನೂ ಇದೆ, ಅದಕ್ಕೆ ಒಂದು ಛಾವಣಿ ಇಲ್ಲ, ಏನೂ ಇಲ್ಲ. ಆದರೂ ಸಹ ಅವರು ಮಳೆ ಆಗಲಿ ಬಿಸಿಲಾಗಲಿ ಆ ದೇವರ ಪೂಜೆ ಪುನಸ್ಕಾರವನ್ನು ನಿತ್ಯವೂ ಮಾಡ್ತಾ ಅದನ್ನು ತಪ್ಪಿಸ್ಕೊಂಡು ಹೋಗ್ತಾ ಇರಲಿಲ್ಲ. ಅದನ್ನು ಅವರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಈ ಸಮಯದಲ್ಲಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಸಮಿತಿಯ ಗೌರವಾಧ್ಯಕ್ಷರಾದ ಕೃಷ್ಣ ಬಾಬಾಪೈ ಅವರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಸುಮಾರು 30 ರಿಂದ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಧಾರ್ಮಿಕ ಕಾರ್ಯಕ್ಕೆ ಭಕ್ತರು ಧನ, ವಸ್ತು ಹಾಗೂ ಸೇವಾ ರೂಪದಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿದರು. 1 ಕಲ್ಲು ದಾನ ಮಾಡಿದರೂ ಅದು ದೇವಾಲಯದ ಭಾಗವಾಗಿರುತ್ತದೆ, 1 ರೂಪಾಯಿ ದಾನ ಮಾಡಿದರೂ ಅದು ಪುಣ್ಯದ ನಿಧಿಯಾಗಿರುತ್ತದೆ ಎಂಬ ಸಂದೇಶದೊಂದಿಗೆ ಭಕ್ತರು ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಶುಭ ಕೋರಿದರು. ಹರಿದೇವಿ ಇರುವುದರಿಂದ ಅದಕ್ಕೆ ರಾಮದೇವಿ ವತಿಯಿಂದ ಒಂದು ಸಂರಕ್ಷಣೆ ಇರುತ್ತದೆ. ಆ ಜನರು ಸಹ ಅಲ್ಲಿ ಪ್ರತಿ ಕಾರ್ಯಕ್ರಮದಲ್ಲಿ ಬಂದು ದೇವಿಯ ಪ್ರಸಾದ ತಗೊಂಡು ಮುಂದಿನ ಕಾರ್ಯಕ್ರಮ ಮಾಡ್ತಿದ್ದರು. ಸ್ಥಾನವು ಬಹಳ ಅಜೀರ್ಣವಾಗಿತ್ತು. ಅದು ಬಹಳ ವರ್ಷದಿಂದ ಅದು ಜೀರ್ಣೋದ್ಧಾರ ಮಾಡಬೇಕು, ಕಟ್ಟಡ ಕಟ್ಟಬೇಕು ಅಂತ ಅವರ ಹಂಬಲವಿತ್ತು. ಅದಕ್ಕೆ ಮಾಸ್ತಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸ್ಥಾನಿಕ ಪರಿಸರದ ಭಕ್ತರು ಬಹಳ ಶ್ರಮಪಟ್ಟಿದ್ದರು. ಆ ಬಗ್ಗೆ ರಾಮದೇವಿಯವರು ಪ್ರಸಾದ ಹಚ್ಚಿ ದೇವಿಯ ಅನುಮತಿ ಅನುಗ್ರಹ ಪ್ರಸಾದ ಪಡ್ಕೊಂಡು ಅದರ ಮಾರ್ಗದರ್ಶನದಂತೆ ಜೋಯಿಸರ ಮಾರ್ಗದರ್ಶನ ಸಲಹೆ ಪಡ್ಕೊಂಡು ಈಗ ಕಾರ್ಯಕ್ರಮಕ್ಕೆ ಪ್ರವರ್ತರಾಗಿದ್ದಾರೆ. ಬಹಳ ದೊಡ್ಡ ಕಾರ್ಯಕ್ರಮ. ಈ ಜಾಗೃತ ಸ್ಥಾನವಾದ್ದರಿಂದ ಅದು ಆ ಪರಿಸರದ ಮತ್ತು ಗ್ರಾಮದ ರಕ್ಷಣೆಗೆ ಬಹಳ ಮಹತ್ವದಿದೆ. ಘಟಕ ಪ್ರಬಲವಿದೆ. ಯಾವುದೇ ಪ್ರಾರ್ಥನೆ ಮಾಡಿದರೂ ಸಫಲವಾಗ್ತದೆ. ಹೀಗಾಗಿ ನಮ್ಮ ಪೂರ್ತಿ ಸಹಕಾರ ಸಹಯೋಗ ಇದೆ. ಹೀಗಾಗಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ರಾಜು ನಾಯಕ್, ರಾಮಚಂದ್ರ ಸತ್ಯ ಗುಣಗ, ಅರ್ಚಕರಾದ ರಾಜು ಗುಣಗ, ಪ್ರಶಾಂತ್ ಗುಣಗ, ಕಾರ್ಯದರ್ಶಿ ಜಯರಾಮ್ ಗಂಗಾಧರ ಗುಣಗ, ಕೋಶಾಧ್ಯಕ್ಷ ಪ್ರಸಾದ್ ಬಾಬು ಶಾನ್ಭಾಗ್, ದೇವಳದ ಅರ್ಚಕರು, ಸಮಿತಿಯ ಸದಸ್ಯರು, ಭಕ್ತ ಜನರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.